ದಿನ ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಕ್ಷೇತ್ರದ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು ಮತ್ತು ಮುಖಂಡರ ಒಂದು ಸಮಾರಂಭ ಇದು ಎರಡು ರೀತಿಯ ಒಂದು ಸಮಾರಂಭ ಆಗಿದೆ. ಮೊದಲನೇದಾಗಿ ಏನು ನಾನು ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವನ್ನು ಕಂಡಿದ್ದಕ್ಕೆ ಆ ಕ್ಷೇತ್ರದ ನಮ್ಮ ಎಲ್ಲ ಹಾಲು ಉತ್ಪಾದಕ ಸಹಕಾರ ಸಂಘಗಳ ಅಧ್ಯಕ್ಷರುಗಳು ಮತ್ತು ಕಾರ್ಯದರ್ಶಿಗಳು ನನಗೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಿದೆ. ಜೊತೆಗೆ ನಮ್ಮ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಿಂದ ವಿವಿಧ ಸವಲತ್ತುಗಳನ್ನು ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಕೊಡುವಂಥ ಒಂದು ಕಾರ್ಯಕ್ರಮ ಇದೆ. ಅದರಲ್ಲಿ AMCU ಅಂತ ಆಟೋಮೆಟಿಕ್ ಮಿಲ್ಕ್ ಕಲೆಕ್ಷನ್ ಯೂನಿಟ್ ಅಂತೇಳಿ ಈಗಾಗಲೇ ಅಲ್ಲಿ ಇಟ್ಟಿದ್ದೀವಿ. ನೀವು ದಯವಿಟ್ಟು ಅದನ್ನು ತಗೋಬೇಕು, ಒಂದು ಬೈಟ್. ಆ ಒಂದು ಸಾಮಗ್ರಿಗಳನ್ನು ಸುಮಾರು 20 ಸಹಕಾರ ಸಂಘಗಳಿಗೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ. ಜೊತೆಗೆ ಒಂದು 2 ಹಾಲು ಉತ್ಪಾದಕ ಸಹಕಾರ ಸಂಘಗಳಿಗೆ ಒಂದು ಕಟ್ಟಡದ ನಿಧಿಯಾಗಿ ಒಂದು ಸಂಘಕ್ಕೆ 4 ಲಕ್ಷ ರೂಪಾಯಿ, ಇನ್ನೊಂದು ಸಂಘಕ್ಕೆ 2,40,000 ರೂಪಾಯಿ ಚೆಕ್ಕನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ. ಜೊತೆಗೆ ಇವಾಗೇನು ಬೇಸಿಗೆ ಕಾಲ ಪ್ರಾರಂಭ ಆಗಿರೋದ್ರಿಂದ ನಾವು ಹಸಿರು ಮೇವು ಬೆಳೀಲಿಕ್ಕೆ ಜೋಳವನ್ನು ಉಚಿತವಾಗಿ ಬೆಳೆದು ಆ ಬೆಳೆಯನ್ನು ಅವರು ರಾಸುಗಳಿಗೆ ಹಸಿರು ಮೇವನ್ನು ಕೊಟ್ಟು ರಾಸುಗಳ ಅಭಿವೃದ್ಧಿಗೆ ಕಾರಣಕರ್ತರಾಗಬೇಕು ಅಂತೇಳಿ ಎಕರೆಗೆ 3,500 ರೂಪಾಯಿ ಸಹಾಯಧನವನ್ನು ಕೂಡ ನಾವು ಒಕ್ಕೂಟದಿಂದ ಕೊಡ್ತಾಯಿದ್ವಿ. ಆ ಮೇವಿನ ಬೀಜನ ವಿತರಣೆ ಕಾರ್ಯಕ್ರಮವನ್ನು ಕೂಡ ಈಗಾಗಲೇ ಈ ಎಲ್ಲ ಕಾರ್ಯಕ್ರಮಗಳ ಒಂದು ರೂವಾರಿಯಾಗಿರ್ತಕ್ಕಂಥವರು ನಿಮ್ಮೆಲ್ಲರ ನೆಚ್ಚಿನ ಲೋಕಸಭಾ ಸದಸ್ಯರು, ಮಾಜಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರ ಒಂದು ಅಮೃತ ಹಸ್ತದಿಂದ ಎಲ್ಲ ಸವಲತ್ತುಗಳನ್ನು ವಿತರಣೆ ಮಾಡಿದ್ವಿ. ಜೊತೆಗೆ ನನಗೆ ಈ ಕ್ಷೇತ್ರದ ಎಲ್ಲ ನಮ್ಮ ಮತದಾರ ಬಂಧುಗಳು, ನಮ್ಮ ಮುಖಂಡರುಗಳು, ವಿಶೇಷವಾಗಿ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಮತ್ತು ಅವರ ತಂದೆಯವರಾದಂಥ ಕೇಶವರೆಡ್ಡಿ ಅಣ್ಣನವರು ನನ್ನ ಗೆಲುವಿಗೆ ಶ್ರಮ ವಹಿಸಿ ಇವತ್ತೇನು ಜಿಲ್ಲೆಯಲ್ಲೇ ಯಾರಿಗೂ ಬರದೇ ಇರತಕ್ಕಂಥ ಮತ ನನಗೆ ಈ ಒಂದು ಕ್ಷೇತ್ರದಿಂದ ಬಂದಿದೆ. ನನಗೆ 72 ಬಂದರೆ ನಮ್ಮ ಎದುರಾಳಿ ಅಭ್ಯರ್ಥಿಗೆ ಕೇವಲ 12 ಮತ ಬಂದಿದೆ. ಇದು ಎಲ್ಲೋ ಒಂದು ಕಡೆ ಈ ಒಂದು ಕ್ಷೇತ್ರದಲ್ಲಿ ನನಗೆ ನನ್ನ ಬೆಲೆ ಇದ್ದಂಥ ಒಂದು ಅಭಿಮಾನ, ಅನುಕಂಪ, ಕಳೆದ ಸಾರಿ ಏನು ಅನ್ಯಾಯವಾಗಿಂತ ಒಬ್ಬ ವ್ಯಕ್ತಿನ ಸೋಲಿಸ್ಬಿಟ್ವಲ್ಲ ಅಂತ ಕೆಲವರಿಗೆ ಅದು ಒಂಥರ ಜಿಗುಪ್ಸೆ ಆಗಿ ಅವರೆಲ್ಲರೂ ಕೂಡ ಇವತ್ತು ನನ್ನ ಗೆಲುವಿಗೆ ಶ್ರಮಿಸಿದ್ದಾರೆ. ನಾನು ಈ ಮೂಲಕ ತಮ್ಮ ಮೂಲಕ ಅವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಇವತ್ತು ಚೀಮೂಲ್ ಆಗಬೇಕಾದ್ರೆ ನಾವು ಹೆಚ್ಚಿನ ಶ್ರಮವನ್ನು ವಹಿಸಿದ್ದೀವಿ. ಈಗಾಗಲೇ ಹೇಳಿದೆ, ನಾನು ಚೀಮೂಲ್ ಆಗಬೇಕಾದ್ರೆ ನಾಂದಿ ಆಡಿದ್ದು ನಮ್ಮ ಡಾಕ್ಟರ್ ಸುಧಾಕರ್ ಅವರು. ಏನು ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ಈ ಒಂದು ಕೋಲಾರವನ್ನು ಬೇರ್ಪಡಿಸಿ ಚಿಕ್ಕಬಳ್ಳಾಪುರವನ್ನು ಮಾಡಿದ್ರು. ಆದರೆ ಕಾರಣಾಂತರಗಳಿಂದ ಅದು ಕೋರ್ಟನ ಬಾಗಿಲಿಗೆ ಹೋಗಿಬಿಟ್ಟು ಅದು ತಡೆಯಾಜ್ಞೆಯನ್ನು ತಂದರು. ಅದು ಅನೇಕ ದಿನಗಳ ಕಾಲ, ಒಂದು 6 ತಿಂಗಳು, 1 ವರ್ಷದ ಕಾಲ ಕೋರ್ಟಲ್ಲಿ, ಹೈಕೋರ್ಟು, ಫಸ್ಟ್ ಬೆಂಚು, ಸೆಕೆಂಡ್ ಬೆಂಚು ಹೋರಾಟ ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾವು ಅದನ್ನು ಕೇಸನ್ನು ಕೂಡ ನಡೆಸ್ಕೊಂಬಂದ್ವಿ. ಆದರೆ ಈ ಸರ್ಕಾರ ಬಂದ ಮೇಲೆ ಮತ್ತೆ ಈ ಚೀಮೂಲನ್ನು ತಗೊಂಡೋಗಿ ಕೋಮೂಲಾಗಿ ಮಾಡಿದ್ರು. ಅದು ಕೋಮೂಲ್ ಆಯಿತು, ಮತ್ತು ಚೀಮೂಲ್ ತೆಗೆದುಬಿಟ್ರು. ಅದು ಆದಮೇಲೆ ಸಹಕಾರಿ ಕ್ಷೇತ್ರದಲ್ಲಿ ಚುನಾವಣೆ ಮಾಡಲೇಬೇಕು ಕೋಮೂಲ್ಗೆ ಅಂದಾಗ ಕೆಲವು ಈ ಭಾಗದ ಮುಖಂಡರುಗಳು ನಾವೆಲ್ಲರೂ ಸೇರಿ ನೀವು ಮತ್ತೆ ಕೋಮೂಲಾಗಿ ಪರಿವರ್ತನೆ ಮಾಡಿಕೊಂಡ್ರೆ ಚುನಾವಣೆ ನಡೆದರೆ ಮತ್ತೆ 5 ವರ್ಷ ಆಗೋದಿಲ್ಲ ಅಂಥೇಳಿ ಇದಾಗಲೇಬೇಕು ಅಂಥೇಳಿ ಆಡಳಿತ ಪಕ್ಷದವರು ಮತ್ತು ವಿರೋಧ ಪಕ್ಷದವರು ಎಲ್ಲರೂ ಒತ್ತಡ ಮಾಡಿದಾಗ ಇದನ್ನು ಮತ್ತೆ ಚೀಮೂಲ್ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡಿ ಕೋರ್ಟ್ಗೆ ಅಫಿಡವಿಟನ್ನು ಸಲ್ಲಿಸಬೇಕು ಅಂದರು. ನಾವು ಹಾಕಿದ್ದಂಥ ಕೇಸಲ್ಲಿ ಏನು ನಾವು ಕೊಟ್ಟಿದ್ವಿ ಹಿಂದೆ, ಮಾರುಕಟ್ಟೆ ವಿಭಜನೆ, ಆಸ್ತಿ ಪಾಸ್ತಿಗಳ ವಿಭಜನೆ ಎಲ್ಲವನ್ನು ಕೂಡ ನಾವೇನು ಮಾಡಿದ್ವಿ ಅದನ್ನು ನಾವು ಅಫಿಡವಿಟ್ ಆಗಿ ಕೋರ್ಟ್ಗೆ ಸಲ್ಲಿಸಿದಾಗ ಎಲ್ಲ ನಮ್ಮ ನ್ಯಾಯಾಧೀಶರು ಅದನ್ನು ಒಪ್ಪಿಕೊಂಡು ಇದನ್ನು ಆರ್ಡರ್ ಮಾಡಿದ್ರು. ಇವತ್ತು ಅದು ಚೀಮೂಲಾಗಿ ಕಳೆದ ಫೆಬ್ರವರಿ 1ನೇ ತಾರೀಕು 2ನೇ ತಾರೀಕು ಚುನಾವಣೆ ಆಯಿತು. ಆ ಚುನಾವಣೆ ಆದಮೇಲೆ 16ನೇ ತಾರೀಕು ಈ ಚೀಮೂಲ್ ಅಸ್ತಿತ್ವಕ್ಕೆ ಬಂದಿದೆ. ಈಗ ಈ ಚೀಮೂಲಿನ ಅಭಿವೃದ್ಧಿಯ ಪಥದಲ್ಲಿ ನಾವೆಲ್ಲ ಸಾಗಬೇಕಾದ್ರೆ ಹೆಚ್ಚಿನ ಹಾಲನ್ನು ಉತ್ಪಾದನೆ ಮಾಡಬೇಕು, ನಮ್ಮ ರೈತರು ಒಳ್ಳೆ ಗುಣಮಟ್ಟದ ಹಾಲನ್ನು ಕೊಡಬೇಕು ಅಂತೇಳಿ ಈ ಮೂಲಕ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ನಮಸ್ಕಾರ.